ತಿಪಟೂರು ಎಪಿಎಂಸಿ ಆವರಣದಲ್ಲಿ ರಾಗಿ ಖರೀದಿ ಕೇಂದ್ರಕ್ಕೆ ಶಾಸಕ ಕೆ ಷಡಾಕ್ಷರಿ ಚಾಲನೆ. ನಗರದ ಎಪಿಎಂಸಿ ಆವರಣದಲ್ಲಿ ಸರ್ಕಾರದ ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಅಡಿಯಲ್ಲಿ ರಾಗಿ ಖರೀದಿ ಕೇಂದ್ರವನ್ನು ಶಾಸಕ ಕೆ ಷಡಾಕ್ಷರಿ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ರಾಗಿ ಬೆಳೆಗಾರರ ಸಂಕಷ್ಟವನ್ನು ಮನಗಂಡು ನಾನು ಅಂದಿನ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ಹಾಗೂ ಮಾಜಿ ಕೃಷಿ ಸಚಿವ ಟಿ.ಬಿ. ಜಯಚಂದ್ರ ಅವರೊಂದಿಗೆ ಚರ್ಚಿಸಿ ಕನಿಷ್ಠ ಬೆಂಬಲ ಬೆಲೆಯಲ್ಲಿ ರಾಗಿ ಖರೀದಿ ಪ್ರಾರಂಭಿಸಲು ಕ್ರಮ ಕೈಗೊಂಡಿದ್ದೆ. ಪ್ರಸ್ತುತ ಪ್ರತಿ ಕ್ವಿಂಟಾಲ್ಗೆ 5,830 ರೂಪಾಯಿ ಬೆಂಬಲ ಬೆಲೆಯಲ್ಲಿ ರಾಗಿ ಖರೀದಿ ಮಾಡಲಾಗುತ್ತಿದೆ. ಖರೀದಿ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆಗೆ ಆದ್ಯತೆ ನೀಡಲಾಗಿದ್ದು, ಫಲಾನುಭವಿ ರೈತರು ಸ್ವತಃ ಖರೀದಿ ಕೇಂದ್ರಕ್ಕೆ ಬಂದು ಬಯೋಮೆಟ್ರಿಕ್ ನೀಡುವ ಮೂಲಕ ರಾಗಿ ಮಾರಾಟ ಮಾಡಬೇಕು. ಸರ್ಕಾರ ಪ್ರತಿ ಚೀಲಕ್ಕೆ 50 ಕೆಜಿ 600 ಗ್ರಾಂ ತೂಕ ನಿಗದಿಪಡಿಸಿದ್ದು, ಯಾವುದೇ ಕಾರಣಕ್ಕೂ ಹೆಚ್ಚುವರಿ ರಾಗಿ ನೀಡಬಾರದು ಎಂದು ಇದೇ ವೇಳೆ ಅವರು ಖಡಕ್ ಸೂಚನೆ ನೀಡಿದರು. ರೈತರು ತಮಗೆ ನಿಗದಿಪಡಿಸಿದ್ದ ದಿನಾಂಕದಂದು ಮಾತ್ರ ರಾಗಿ ಮಾರಾಟ ಮಾಡಬೇಕು. ಮಾರಾಟ ಮಾಡಿದ ರೈತನಿಗೆ ನಿಗದಿತ ಅವಧಿಯೊಳಗೆ ಹಣವನ್ನು ನೇರವಾಗಿ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುವುದು. ಖರೀದಿ ಕೇಂದ್ರದಲ್ಲಿ ಯಾವುದೇ ಅವ್ಯವಹಾರ ನಡೆದರೆ ಸಂಬಂಧಿಸಿದ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಸಿದರು. ಜಿಲ್ಲಾ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಜಿಲ್ಲಾ ವ್ಯವಸ್ಥಾಪಕ ತನ್ವೀರ್ ಅಲಿ ಮಾತನಾಡಿ, ಸರ್ಕಾರದ ನಿರ್ದೇಶನದಂತೆ ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಅಡಿ ರಾಗಿ ಖರೀದಿ ನಡೆಯುತ್ತಿದೆ. ಸುಮಾರು 10,400 ರೈತರು ರಾಗಿ ಮಾರಾಟಕ್ಕೆ ನೋಂದಣಿ ಮಾಡಿಕೊಂಡಿದ್ದಾರೆ. ಅಗತ್ಯ ಗೋಣಿ ಚೀಲಗಳನ್ನು ಈಗಾಗಲೇ ಸರಬರಾಜು ಮಾಡಲಾಗಿದೆ ಎಂದು ತಿಳಿಸಿದರು. ರೈತರು ಸರ್ಕಾರ ನಿಗದಿಪಡಿಸಿದ ಮಾನದಂಡಗಳಿಗೆ ಅನುಗುಣವಾಗಿ ರಾಗಿ ತಂದು ಮಾರಾಟ ಮಾಡಬೇಕು. ಜ್ಯೇಷ್ಠತ ಆಧಾರದ ಮೇಲೆ ಮಾತ್ರ ಖರೀದಿ ನಡೆಯಲಿದೆ. ನಿಗದಿತ ದಿನಾಂಕಕ್ಕಿಂತ ಮೊದಲು ಖರೀದಿ ಕೇಂದ್ರದ ಮುಂದೆ ರಾಗಿ ತರುವುದನ್ನು ತಪ್ಪಿಸಬೇಕು. ಮಾರಾಟದ ವೇಳೆ ಬಯೋಮೆಟ್ರಿಕ್ ನೀಡಿ ರಸೀದಿ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಮೋಹನ್ ಕುಮಾರ್, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ನ್ಯಾಕೇನಹಳ್ಳಿ ಸುರೇಶ್, ಕೃಷಿ ಸಮಾಜದ ಅಧ್ಯಕ್ಷ ಯೋಗೇಶ್, ಎಪಿಎಂಸಿ ಕಾರ್ಯದರ್ಶಿ ನ್ಯಾಮೇಗೌಡ, ಆಹಾರ ನಿರೀಕ್ಷಕ ರೇಣುಕಾ ಪ್ರಸಾದ್, ಆಹಾರ ಇಲಾಖೆ ಶಿರಸ್ತೇದಾರ್ ಕಿರಣ್, ರಾಗಿ ಖರೀದಿ ಅಧಿಕಾರಿ ರುದ್ರಪ್ಪ, ದಕ್ಷಿಣಮೂರ್ತಿ ಸೇರಿದಂತೆ ಹಲವರು ಹಾಜರಿದ್ದರು. ನಂದು ಇದೆ ನಾನು ದಿವಸ ಬಿಡೋದು ಆ ಡೇಟ್ ಬಂದರೆ ನೋಡಿ ಮಾಡ್ತೀನಿ. ಯಾರಿದ್ರು ಅಷ್ಟೇ ಲಿಸ್ಟ್ ಹಾಕ್ಬೇಕು. ಸೆಕ್ರೆಟರಿಗಳ ನೀವು ಸೀರಿಯಸ್ ಆಗಿ ನೋಡಬೇಕು. 20 ಜನದ ಕರ್ತವ್ಯ ಇದ್ದರೆ ನಿಮ್ಮ ತೂಕ ಮಾಡೋದು ನೋಡ್ಕೊಳ್ಳಿ. ಇಂಟರ್ನಲ್ ಅರೇಂಜ್ಮೆಂಟ್ ನಿಮ್ಮದು 10 ಜನದ ಮಾತ್ರ ಹಾಕ್ಬೇಕು. ಬಂದು ರಾತ್ರಿಯೆಲ್ಲ ಕಾಯ್ತಾರೆ ಪಾಪ, ಮೂಟೆ ಮೇಲೆ ಮಲಗಿರ್ತಾರೆ. ನಾನೇ ನೋಡ್ಕೊಂಡು ಹೋಗ್ತೀನಿ. ಆ ಥರ ಮಾಡಿಕೊಡ್ದು ದಿವಸ ಲೇಟ್ ಆಗಲಿ, ಬೇಕಾದ್ರೆ ಟೈಮ್ ಎಕ್ಸ್ಟೆಂಡ್ ಮಾಡಿಸ್ತೀನಿ, ಅದೇನು ತೊಂದರೆ ಇಲ್ಲ. ಸೀರಿಯಸ್ ಆಗಿ ನೋಡಬೇಕು. ಈಗ ರಿಜಿಸ್ಟ್ರೇಷನ್ ಟೈಮಲ್ಲಿ ಒಂದು ಟೈಮ್ ಬಯೋಮೆಟ್ರಿಕ್ ನೋಡಿದ್ವಿ. ಈಗ ನಮ್ಮಲ್ಲಿ ಏನು ರಿಜಿಸ್ಟರ್ ಆಗಿದ್ದಾರೆ 10,406 ಜನ ರಿಜಿಸ್ಟರ್ ಆಗಿದ್ದಾರೆ. ಎಲ್ಲ ರೈತರು ಕೂಡ ಕಡ್ಡಾಯವಾಗಿ ಖುದ್ದಾಗಿ ರೈತರೇ ಬರಬೇಕು ಖರೀದಿ ಕೇಂದ್ರಕ್ಕೆ. ಸೊ ಅವರು ರೈತರು ಬಂದು ರಾಗಿನ ನೀಡಿ ಅವರು ಬಯೋಮೆಟ್ರಿಕ್ ಫಿಂಗರ್ ಪ್ರಿಂಟ್ ಕೊಟ್ಟರೆ ಮಾತ್ರ ಅವ್ರ ಅಕೌಂಟಿಗೆ ಬಿಲ್ ಗ್ರೇನ್ಸಲ್ಲಿ ಪಾಸ್ ಆಗಿಬಿಟ್ಟು ಅವ್ರ ಅಕೌಂಟಿಗೆ ದುಡ್ಡು ಬರುತ್ತೆ. ಸೊ ರಾತ್ರಿ ರಾಗಿನ ಒಬ್ಬರ ಹತ್ರ ಕಳಿಸ್ಬಿಟ್ಟು ಬಿಲ್ ಏನಾದರೂ ನಾವು ನೆಕ್ಸ್ಟ್ ಡೇ ಬಂದರೆ ಅಂಥ ಟೈಮಲ್ಲಿ ನಾವು ರಾಗಿನೇ ತೊಗೊಳಕ್ಕೆ ಹೋಗೋದಿಲ್ಲ. ರಾಗಿನ ಏನು ನಮ್ಮ ಖರೀದಿ ಕೇಂದ್ರಕ್ಕೆ ತೊಗೊಂಡು ಬರ್ತಿರೋ ಕಡ್ಡಾಯವಾಗಿ ರೈತರು ಬಂದುಬಿಟ್ಟು ರಾಗಿನ ನೀಡಿ ಅದೇ ದಿನವೇ ಬಿಲ್ ಹಾಕಿಬಿಟ್ಟು ಅದೇ ದಿನವೇ ಅವರು ಗ್ರೇನ್ಸಲ್ಲಿ ತೊಗೊಂಡೋಗ್ಬೇಕು. ಸೊ ಈಗ ಕೆಲವೊಂದು ಸಂದರ್ಭದಲ್ಲಿ ನಮಗೂ ಕೆಲವೊಂದು ವಿಷಯಗಳು ಲಾಸ್ಟ್ ಇಯರ್ ಎಲ್ಲ ಬಂದಿದ್ದಾವೆ. ರಾಗಿ ಕೊಡ್ತಾರೆ ರೈತರು, ನಾವು ಬಿಲ್ ಹಾಕೋದಕ್ಕೆ 1 ದಿನ ಬಿಟ್ಟು ಬರ್ತೀವಿ, 2 ದಿನ ಬಿಟ್ಟು ಬರ್ತೀವಿ ಅಂದರೆ ಅಂಥ ರೈತರ ಹತ್ರ ನಾವು ತಗೊಳ್ಳದೇ ಇದ್ದಾಗ ಅವ್ರು ಅನಾವಶ್ಯಕವಾಗಿ ನಿಂತ್ಕೊಂಡು ಮತ್ತೆ ಗಲಾಟೆಗಳು ಶುರು ಆಗ್ತವೆ. ಸೊ ಹಾಗಾಗಿ ರೈತರ ಹತ್ರ ಮನವಿ ಮಾಡಿದ್ರು, ಯಾರ್ಯಾರು ರೈತರು ರಿಜಿಸ್ಟರ್ ಮಾಡಿದ್ರು ಅವರೇ ರಾಗಿನ ಖುದ್ದಾಗಿ ಖರೀದಿ ಕೇಂದ್ರಕ್ಕೆ ತೊಗೊಂಬಂದು ರಾಗಿನ ನೀಡಿ ಬಯೋಮೆಟ್ರಿಕ್ ಕೊಟ್ಬಿಟ್ಟು ರಿಜಿಸ್ಟರ್ ಮಾಡ್ಕೋಬೇಕು. ಇಲ್ಲೇ ಹೋಗ್ಸರಿ ಇದು ಮಾಡ್ಬೇಕಾದ್ರೆ ಹೇಳಿದ್ದೀನಿ, ಅವನೇನು ರಾಗಿ ಬೆಳೆಯೋದೇ ಇಲ್ಲ, ಊಟ ಮೇಲೆ ಕೂತ್ಕೊಂಡು ಬಂದವನೆ. ಇದೇನೇ ಆಗ್ತಿದೆ ತೊಂದರೆಗಳ ಬಂದಿದೆ. ಹೀಗೆ 2000
ಮೂರನೇ ಇಸ್ವಿ ಅಂತ ಕಾಣ್ತದೆ 2 to 3 ರಾಗಿ ಯಾರೂ ಗಮನ ಹರಿಸಿರಲಿಲ್ಲ. ಒಮ್ಮೆ ನಾನು ಹಾಸನಲ್ಲಿ ಒಂದು ಸಭೆ ಮುಗಿಸಿ ಬರ್ತಾ ಇದ್ದಾಗ ಗಣಸಿ ಸಂತೆಯಲ್ಲಿ ನಮ್ಮ ರೈತರೆಲ್ಲ ರಾಗಿ ಮಾರ್ಬಂದು ನಿಂತಿದ್ರು. ನನಗೆ ಕಾರ್ಯ ಕೈ ಹೊಡೆದ್ರು, ಯಾಕೆ ಅಂತ ಕೇಳಿದೆ. ಹೀಗೆ ಬಂದಿದ್ದು ಒಂದು 20 ಜನ ನಿಂತಿದ್ರು, ನಮ್ಮ ಬಾಂಧವರು. ಈ ಥರ ರಾಗಿ ಮಾರ್ಲಿಕ್ಕೆ ಬಂದಿದ್ವಿ ಅಂತ ಮಾರಿದ್ರ, ನಾವು ತೊಗೊಂಡ್ರು. ಏನು ರೆಡಿ ಮಾಡಿದರೆ 90 ರೂಪಾಯಿ. ಸರಿ, ಆವಾಗ ಏನು ವರ್ಕೌಟ್ ಆಗುತ್ತೆ, ಇನ್ನೊಂದು ಏನು ಮಾಡೋದು, ಜನಗಳಿಗೆ ಹುಲ್ಲಿಗೋಸ್ಕರ ನಾನು ರಾಗಿ ಬೆಳಿಬೇಕು, ಅದಕ್ಕೋಸ್ಕರ ಮಾಡಿದ್ವಿ ಅಂತಕ್ಕಂಥ ಮಾತನ್ನು ಹೇಳಿದ್ರು. ನಂತರ ನಾನು ತಲೆಗೆ ಹೋಯ್ತು. ಬಂದು ಜಯಚಂದ್ರನ ಕರೆದು ಜೊತೆ ಮುಖ್ಯಮಂತ್ರಿಗಳು ಎಸ್ ಎಂ ಕೃಷ್ಣ ಅವರು ಹೋಗಿ ಸಾರಿದ್ದ ಹೀಗಿದೆ ಮಾಡೋಣ ಅಂತೇಳಿ ಅವ್ರ ಹತ್ರ ಪ್ರಸ್ತಾಪ ಮಾಡಿದಾಗ ಒಂದು ಸಭೆ ಮಾಡಿಸಿದ್ರು. ಒಂದು ಸಮಿತಿ ಮಾಡಿ ಅದಕ್ಕೆ ಜಯಚಂದ್ರನ ಉಪಸಮಿತಿ ಅಧ್ಯಕ್ಷನಾಗಿ ಮಾಡಿ ಆ ಮುಖಾಂತರ ರಾಗಿ ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಬಂದಿರೋ ಅಧಿಕಾರಿಗಳು ಹೇಳ್ತಿದ್ರು, IAS ಅಧಿಕಾರಿಗಳು, ಅವ್ರಿಗೆ ಗೊತ್ತಿರೋದಿಲ್ಲ ರಾಗಿ ಗಿಡದ ಬಿಡುತ್ತೆ ಅಂದ್ಕೊಂಡ್ಬಿಟ್ಟಿರ್ತಾರೆ. ಆಯಿತು, ರಾಗಿ ತಗೊಂಡು ಏನು ಮಾಡೋದು, ನನಗೆ ಯಾಕೆ ಕೋಪ ಹೋಗೋದು, ತಿಪ್ಕೆ ಸಿರಿ ಅಮೇರಿಕಾದಲ್ಲಿ ಸಮುದ್ರಕ್ಕೆ ಸುರಿತಾರಂತೆ, ನೀವು ಅದು ಮಾಡಿ ಅಂತ ಮಕ್ಕಂತ ನೋಡಿದ್ರು CM, ಯಾಕೆ ಹಿಂಗೆ ಅಂತಾನೆ ಯಾವಾಗ ಮಾತಾಡ್ತಾರೆ. ಅಲ್ಲೇ ಕಾಮನ್ ಸೆನ್ಸ್ ಬಂದರೆ ರಾಗಿ ತಗೋಬೇಕು ರೈತನಿಂದ, ಅವನಿಗೆ ಪ್ರೋತ್ಸಾಹಕ್ಕೆ ಬೆಂಬಲ ಬೆಲೆ ಕೊಡಬೇಕು. ಅದನ್ನೇ ಯಾವ ರೀತಿ ಅದನ್ನು ಮುಂದೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮ್ಗೆ ಅರ್ಜಿಗಳು ಬಂದು ಮೀಟಿಂಗಲ್ಲಿ ಕೊಟ್ಟಿದ್ದೀರಲ್ಲ. ಸೊ ಆವಾಗ ತೀರ್ಮಾನ ಇದೆ, ರಾಗಿ ತಗೊಳ್ತಕ್ಕಂಥದ್ದು ರೈತನಿಗೆ ಒಂದು ಬೆಂಬಲ ಬೆಲೆ ಸಿಗಲಿರ್ತಕ್ಕಂಥದ್ದು. ಈ ಯೋಜನೆಯನ್ನು ಪ್ರಾರಂಭ ಮಾಡಿದ್ದೀವಿ. ಇವತ್ತು ನಮ್ಮ 5 ಗ್ಯಾರಂಟಿ ಏನು ಮಾಡಿದ್ದೀವಿ ಅದನ್ನು ಪ್ರಾಮಾಣಿಕವಾಗಿ ನಿರ್ವಹಣೆ ಮಾಡ್ತಾಯಿದ್ದೀವಿ. ಮತ್ತು ಅದ್ರ ಜೊತೆಗೆ ಈಗ 10 kg ನಾವು ಅಕ್ಕಿ ಕೊಡ್ತಾಯಿದ್ವಿ. ಅದನ್ನು ನಾನೇ ಅಸೆಂಬ್ಲಿ ನಡೀತದ್ದು ಹೋದ್ಸರಿ ಅಸೆಂಬ್ಲಿ ಪ್ರಾರಂಭ ಆದಾಗ ನಮ್ಮ ಮುನಿಯಪ್ಪನವ್ರ ಹತ್ರ ಕೂತು ಚರ್ಚೆ ಮಾಡಿದೆ. ನಾನು ಹಳ್ಳಿಗೆ ಹೋದಾಗ ಕೇಳ್ತಾ ಇರ್ತೇನೆ ನಮ್ಮ ರೈತರನ್ನ, ಹೆಣ್ಮಕ್ಳನ್ನ, ಏನರಮ್ಮ ಏನು ಎತ್ತರ ನಿಮ್ದು ಎಷ್ಟು ಜನ ಇದ್ದಾರೆ ಮನೇಲಿ? 10 ಜನ ಇದ್ದರೆ 1 ಕ್ವಿಂಟಲ್ ಅಕ್ಕಿ ಬರುತ್ತೆ. ಅದು ಭಾಳ ಬೇರೆಯವ್ರು ದೂರ ಹೇಳ್ತಾರೆ, ನಮ್ಮದು ಅಲ್ಲಿ ಕಾರಣ ಖಾರ ಬಂದು ಅಕ್ಕಿ ತೊಗೊಂಡೋಗ್ಬಿಡ್ತಾರೆ ಇರ್ತಾರೆ. ಸೊ ದೂರ ಹೇಳ್ತಾರೆ, ಶ್ರೀಮಂತರು ತಗೋತಾರೆ. ಅದಕ್ಕೆ ಈಗೆಲ್ಲ ಕಡ್ಡಾಯ ಮಾಡಿದ್ದೀವಿ, ಅದನ್ನು ಸ್ಟ್ರಿಕ್ಟಾಗಿ ತಗೋಬೇಕು ಅಂತ. ಈಗ ಬಯೋಮೆಟ್ರಿಕ್ ಮಾಡಿದೆ, ಈಗ ನಾನು ಕಾರ್ಡ್ ಮಾಡಿಸ್ಬಿಟ್ಟು ತಗೊಂಡ್ಬಿಟ್ರೆ ಅರ್ಥ ಏನಿದೆ? ಅದಕ್ಕೋಸ್ಕರ ಪ್ರಾಮಾಣಿಕವಾಗಿ ಯಾರು ಬಡವರು ಸೇರಬೇಕೋ ಅದನ್ನು ಸಿಗ್ತಕ್ಕಂಥ ವ್ಯವಸ್ಥೆಯನ್ನು ಬೈತಾರೆ, ನಮ್ಮನ್ನು ಬೈಕೊಳ್ಳಿ. ಚುನಾವಣೆಗೋಸ್ಕರ ಓಟ್ ಹಾಕಿಸ್ಕೊಳೋದಕ್ಕೋಸ್ಕರನೇ ಎಲ್ಲ ಕೇಳಿದ್ದೆಲ್ಲ ಕೊಡಲಿಕ್ಕಾಗೋದಿಲ್ಲ. ಸರ್ಕಾರ ಏನೇನು ಕೊಡಲಿಕ್ಕೆ ಅವಕಾಶ ಇದೆ ಅದನ್ನು ಕೊಡಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತಿದ್ದೇವೆ. 5 kg ಅಕ್ಕಿ ಕೊಡ್ತೀವಿ ಮುಂದೆ. ಈಗ ಬಜೆಟ್ ಸೆಷನ್ ಮುಗಿದ ಮೇಲೆ ಇನ್ನು 5 kgಗೆ 1 kg ಬೇಳೆ, 1 kg ಎಣ್ಣೆ, 1 kg ಸಕ್ಕರೆ, ಉಪ್ಪು ನಾನೇ ಸಜೆಸ್ಟ್ ಮಾಡಿದೆ. ಉಪ್ಪಾಗಿ ಹೇಳ್ತಿದ್ದೀರಾ ಅಂತ ಕೇಳಿದೆ ಮುನಿಯಪ್ಪನವರು. ಉಪ್ಪಿನ ಋಣ ನಮ್ಮ ಜನರು ಭಾಳ ಜವಾಬ್ದಾರಿಯಿಂದ ತಗೋತಾರೆ. ಅದಕ್ಕೆ ಉಪ್ಪಿನ ಋಣ ಇರಲಿ ನಮ್ಮ ಜನರಿಗೆ ಅಂತೇಳಿ ಉಪ್ಪು ಇಷ್ಟು ಕೊಡ್ತಕ್ಕಂಥದ್ದನ್ನ ಒಂದು ಕಿಟ್ ಮಾಡ್ತೇವೆ. 5 kg ಅಕ್ಕಿ ಜೊತೆಗೆ ಆ ಕಿಟ್ ಮುಖಾಂತರ ಅದನ್ನು ವಿತರಣೆ ಮಾಡ್ತೇವೆ. ಇದರ ಉದ್ದೇಶ ಇರ್ತಕ್ಕಂಥದ್ದು, ಇದನ್ನು ಪ್ರಾರಂಭ ಮಾಡಿದ್ದು ಸುಮ್ಮನೆ ಎಲ್ಲ ಪ್ರಚಾರ ಮಾಡ್ತಾರೆ, ಭಾಷಣ ಮಾಡ್ತಾರೆ. ಮನಮೋಹನ್ ಸಿಂಗ್ ಅವ್ರನ್ನ ನಾವು ನೆನಿಬೇಕಾಗ್ತದೆ. ಆ ಪುಣ್ಯಾತ್ಮ ಈ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಂದು ಮಗುವು ಹಸುವಿನಿಂದ ಬಳಲಬಾರ್ದು, ಕನಿಷ್ಠ 2 ಹೊತ್ತಿನ ಊಟ ಸಿಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಒಂದು ಕಾಯ್ದೆನೇ ತಂದರು, ಆಹಾರ ಭದ್ರತಾ ಕಾಯ್ದೆ ಅಂತೇಳಿ, ಫುಡ್ ಸೆಕ್ಯೂರಿಟಿ ಆ್ಯಕ್ಟ್. ಆಹಾರ ಭದ್ರತೆ ಕಾಯ್ದೆ ತಂದು 5 kg ಕೊಡ್ತಕ್ಕಂಥದ್ದು ಪ್ರಾರಂಭ ಮಾಡಿದ್ರು. ಅದನ್ನು ನಾವೆಲ್ಲ ಇಡೀ ರಾಷ್ಟ್ರದಲ್ಲಿ ಕೊಡ್ತಾಯಿದ್ವಿ. ಮತ್ತೆ ಸೇರಿಸಿ ನಮ್ಮ ಸರ್ಕಾರ 7 kg ಕೊಡ್ತಕ್ಕಂಥ ಮಾಡಿದ್ವಿ. ಸೊ ಆಮೇಲೆ ಮತ್ತೆ ಬೇರೆ ಬಂದಂಥ ಸರ್ಕಾರ ಅವ್ರ ಹೆಸರು ಹೇಳಕ್ಕೆ ಹೋಗಲ್ಲ ನಾನು. ಆ ಸರ್ಕಾರ ಮತ್ತೆ 2 kg ತೆಗೆದು 5 kg ಏನು ನಮ್ಮದು ಬಂದಿತ್ತು ಕೇಂದ್ರ ಸರ್ಕಾರದ ಅದಕ್ಕೆ ನಿಲ್ಲಿಸಿದ್ರು. ಮತ್ತೆ ನಾವೀಗ ಚುನಾವಣೆ ಸಂದರ್ಭದಲ್ಲಿ ಪ್ರಣಾಳಿಕೆ ಕೊಟ್ಟಿದ್ವಿ. ಆ ಪ್ರಕಾರವಾಗಿ 10 kgನ ನಾವು ಮಾಡಿದ್ವಿ. 10 kg ಮಾಡಿದಾಗ ಅಕ್ಕಿ ಕೊಡದೆ ಹೋಗ್ಬಿಟ್ರು. 5 kg ಅಕ್ಕಿ ಕೊಟ್ಟು ಇನ್ನು 5 kgಗೆ ದುಡ್ಡು ಕೊಡ್ತಾಯಿದ್ವಿ. ಇದನ್ನೇ ಬದಲಾವಣೆ ಮಾಡಿ ನಾವೇನು ಮಾಡಿದ್ವಿ, ದುಡ್ಡು ಕೊಟ್ಟರೆ ಸರೋಗೋದಿಲ್ಲ ಅಂತೇಳಿ 5 kg ಅಕ್ಕಿ ಕೊಡ್ತೇವೆ. 5 kg ಅಕ್ಕಿ ಬದಲಾಗಿ ಈಗ ಏನು ಹೇಳ್ತಾ ಅದನ್ನು ಕೊಡ್ತಕ್ಕಂಥದ್ದು, ಎಣ್ಣೆ, ಸಕ್ಕರೆ ಮತ್ತು ಬೇಳೆ ಮತ್ತು ಉಪ್ಪು, ಇದನ್ನು ವ್ಯವಸ್ಥೆ ಮಾಡಿದ್ವಿ. ಇದನ್ನು ನಮ್ಮ ಸರ್ಕಾರದ ಉದ್ದೇಶ ಇರ್ತಕ್ಕಂಥದ್ದು ಯಾರು ಪಾಪ ಹಸಿವಿನಿಂದ ಬಳಬಾರ್ದು. ಭಾಳ ನಮ್ಮ ಮುಖ್ಯಮಂತ್ರಿಗಳು ಅಸೆಂಬ್ಲಿನಲ್ಲಿ ಹೇಳಿದ್ರು, ಯಾರು ಹೇಳ್ಕೊಳಕ್ಕೆ ಹೋಗೋದಿಲ್ಲ.
ನಾವು ಅವರು ಹೇಳಿದ್ರು ನಗು ಶ್ರೀಮಂತರುಗಳು ನಗ್ತಾರೆ ಅಷ್ಟೇ. ಅವರೇ ಹೇಳಿದ್ರು ನಮ್ಮ ತಾಯಿ ನೆಂಟರು ಬಂದರೆ ಮತ್ತು ಹಬ್ಬಗಳಲ್ಲಿ ಮಾತ್ರ ಅನ್ನ ಮಾಡ್ತಿದ್ರು, ಅನ್ನ ಊಟ ಮಾಡ್ತಾನೆ ಇರಲಿಲ್ಲ ಅಂತ. ಅಂದರೆ ಅನ್ನದ ಅರಿವು ಅವ್ರಿಗೆ ಬಂದಿತ್ತು. ಅದಕ್ಕೋಸ್ಕರ ಅನ್ನಭಾಗ್ಯ ಯೋಜನೆಯನ್ನು ಪ್ರಾರಂಭ ಮಾಡಿದ್ವಿ. ಎಷ್ಟೋ ಜನರಿಗೆ ಪಾಪ ಅನ್ನ ಊಟ ಮಾಡಲಿಕ್ಕೂ ಕಷ್ಟ ಇತ್ತು. ಅದರಿಂದ ಈ ಯೋಜನೆ ಸರ್ಕಾರ ಇದನ್ನು ನಾವು ಕಡ್ಡಾಯವಾಗಿ ಮಾಡ್ತೇವೆ. ಮುಂದೆ ಬಂದು ಸರ್ಕಾರನೂ ಮಾಡಲೇಬೇಕಾಗ್ತದೆ. ಅದರಿಂದ ಯಾವುದೇ ಕಾರಣದಿಂದ ಮಧ್ಯೆ ಅಪಪ್ರಚಾರ ಮಾಡ್ತಾರೆ, ಯಾವುದೇ ಕಾರಣದಿಂದ ನಿಲ್ಲಿಸಲ್ಲ. ಈಗ ನಾನು ಹೇಳಿದ್ನಲ್ಲ, 5 kg ಅಕ್ಕಿ 5 kgಗೆ ಬದಲಾಗಿ 1 kg ಬೇಳೆ, 1 kg ಎಣ್ಣೆ, 1 kg ಸಕ್ಕರೆ ಮತ್ತು ಉಪ್ಪು ಇದನ್ನು ಪ್ಯಾಕ್ ಮಾಡಿ ಕೊಡ್ತಕ್ಕಂಥ ವ್ಯವಸ್ಥೆನ ಬಜೆಟ್ ಮುಗಿದ ನಂತರ 6ನೇ ತಾರೀಕಿಂದ ಮಾರ್ಚ್ 6ರಿಂದ ಬಜೆಟ್ ಇದೆ. ಅದು ಮುಗಿದ ನಂತರ ಮುಂದಿನ ದಿನಗಳಲ್ಲಿ ಆ ಕಿಟ್ಟನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೇವೆ. ಇದನ್ನು ರೈತಾಪಿಗಳು ಮತ್ತು ಫಲಾನುಭವಿಗಳು ಅದನ್ನು ಪ್ರಾಮಾಣಿಕವಾಗಿ ಸದುಪಯೋಗ ಪಡಿಸ್ಕೊಂಡು ಅಂತಕ್ಕಂಥ ಮಾತನ್ನು ಹೇಳ್ತಾ ಕಡ್ಡಾಯವಾಗಿ ಹೇಳಿದ್ದೇನೆ. ನನಗೆ ಚೆನ್ನಾಗಿ ಜ್ಞಾಪಕ ಇದೆ. ಅದನ್ನು ಪ್ರಾರಂಭ ಮಾಡಿಸ್ದಾಗ ನಾನೇ 2,300 ರೂಪಾಯಿಗೆ ರಾಗಿಯನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಪ್ರಾರಂಭ ಮಾಡಿ ಇವತ್ತು 4,886 ರೂಪಾಯಿ. ಏನಪ್ಪ ಮೂರ್ತಿ? 4,886 86 ಬರೀಬೇಡ, 86 ಬರೀ. 4,886 ಇವತ್ತು ರಾಗಿ ಕೊಡ್ತಾ ಇದ್ದೀವಿ. 2,38,038 ಅಷ್ಟು ರಾಗಿನ ನಾವು ಖಂಡಿತ ಕೊಡ್ತಿರ್ತೇವೆ. ದಯಮಾಡಿ ರೈತ ಬಾಂಧವರಲ್ಲಿ ಮನವಿ ಮಾಡ್ತಕ್ಕಂಥದ್ದು, ನಮ್ಮಲ್ಲಿ ಯಾವತ್ತೂ ಇದನ್ನು ಹಾಕ್ತಿರ್ತೀವಿ ಡೇಟನ್ನು, ಆ ಡೇಟಿಗೆ ಕರೆಕ್ಟಾಗಿ ರಾಗಿ ತರ್ಬೋದು. ನಾನು ಪೊಲೀಸ್ ಅಧಿಕಾರಿಗಳಿಗೂ ನೇಮಕ ಮಾಡಿಸ್ತೀನಿ, ಗಲಾಟೆ ಆಗ್ತಾಯಿದೆ. ಹೋದ್ಸರಿ ಅನಾಹುತ ಬೇಕಾದಷ್ಟು ಸಮಸ್ಯೆಗಳಾಯಿತು. ಅದಕ್ಕೋಸ್ಕರ ಅದು ಆಗಬಾರ್ದು ಅಂತ ನನಗಾಗಲೇ ಚಿಂತೆ ಮಾಡಿ ಮುಂಚೆನೇ ಇನ್ನೂ ಟೈಮ್ ಬೇಕಾಗಿತ್ತು. ಆದರೆ ನಾನೇ ಮಾತಾಡಿ ಡಿ ಸಿ ಅವ್ರಿಗೂ ಮತ್ತು ನಮ್ಮ ಅಧಿಕಾರಿಗಳಿಗೂ ಮಾತಾಡಿ ಇದನ್ನು ಕೊಳ್ಳೋದಕ್ಕೆ ಪ್ರಾರಂಭ ಮಾಡಿಸಿದ್ರು. ಬಹುಶಃ ರಾಗಿನ ಯಾತಕ್ಕೋಸ್ಕರ ನಾವು ಕೊಡ್ತೀವಿ, ಇವತ್ತು ನಾವು PDF ಸಿಸ್ಟಮಲ್ಲಿ ಗೋಧಿ ಕೊಡ್ತಾಯಿದ್ವಿ. ಮುಂಚೆ ನಮಗೆ ಉತ್ತರ ರಾಜ್ಯಗಳಲ್ಲಿ ಗೋಧಿ ಬೆಳೀತಕ್ಕಂಥವ್ರು ಗೋಧಿ ಮತ್ತು ಅಕ್ಕಿ ವಿತರಣೆ ಮಾಡ್ತಿದ್ವಿ. ನಾವು ರಾಗಿ ಬೆಳೆದ್ಮೇಲೆ ಈಗ ರಾಗಿನೂ ಇದರಿಂದ PDF ಸಿಸ್ಟಮಲ್ಲಿ ಕೊಡಬೇಕು ಅಂತೇಳಿ 2 kg ರಾಗಿ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ. ಅದರಿಂದ ರಾಗಿ ಉಪಯೋಗ ಮಾಡ್ತಕ್ಕಂಥವ್ರಿಗೆ ರಾಗಿ ಕೊಡ್ತೇವೆ, ಜೋಳ ಉಪಯೋಗ ಮಾಡ್ತಕ್ಕಂಥವ್ರಿಗೆ ಆ ಭಾಗದಲ್ಲಿ ಜೋಳ ಕೊಡ್ತೇವೆ, ಗೋಧಿ ಉಪಯೋಗ ಮಾಡ್ತಕ್ಕಂಥ ಭಾಗದವ್ರಿಗೆ ಗೋಧಿಯನ್ನು ಕೊಡ್ತೀವಿ. ಕಾನೂನು ಪ್ರಕಾರವಾಗಿ ಕಾನೂನುಬದ್ಧವಾಗಿ ನಡಿಬೇಕು. ಇದು ಅರ್ಥ ಮಾಡ್ಕೊಳ್ಳಿ. ಪತ್ರಿಕೆಯವರು ಸ್ಟ್ರಿಕ್ಟಾಗಿ ಹೇಳ್ತಿದ್ದೀನಿ, ನನ್ನ ಮನೆದಿದ್ರೂ ಕಾನೂನುಬದ್ಧವಾಗಿ ಯಾವ ಡೇಟ್ಗೆ ಅನೌನ್ಸ್ ಮಾಡ್ತೀರಿ ಆ ಡೇಟ್ಗೆ ಆ ತೂಕ ಏನಿದೆ ಅದೇ ತೂಕ ಕೊಡಬೇಕು. ತೂಕದಲ್ಲಿ ಭಾಳ ಕಂಪ್ಲೇಂಟ್ ಬಂದಿದೆ. ನೀವು ತೂಕದ ಬಗ್ಗೆ ಜಾಸ್ತಿ ಗಮನ ಹರಿಸ್ಬೇಕು. 1 kg ವಜಾ ಮಾಡಿಬಿಡ್ತೀರಿ ಅಂತ ಯಾಕೆ ಮಾಡ್ತೀರಿ? ವೇಸ್ಟಾಗಿ ತೆಗೀರಿ, ಒಳ್ಳೆಯದು ಜರಡಿ ಮಾಡಿ ಚೆನ್ನಾಗಿರೋ ತಗೊಳ್ಳಿ. ಮುಂದೆನೂ ಅಷ್ಟೇ ಜರಡಿ ಹಾಕಿ ಚೆನ್ನಾಗಿರೋ ರಾಗಿ ತಗೊಳ್ಳಿ. ಇದನ್ನು ಮಿಕ್ಕಿದ್ದನ್ನು ಕೊಡಿ. ಅವರು ಅದನ್ನು ರಾಸುಗಳಿಗೆ ಏನಾರು ಹಾಕೋತಾರೆ, ತಿನ್ನೋಕ್ಕಾಗಲ್ಲ. ದನಗಳಿಗೆ ಏನಾರು ಅವರು ಇದರಲ್ಲಿ ನೀರಲ್ಲಿ ಕಲಸಿ ಏನೋ ಮಾಡ್ತಾರೆ. ಪಾಪ ಒಳ್ಳೆಯ ರಾಗಿನ ಕೊಂಡ್ಕೊಳ್ಳಿ. ಅದನ್ನು ಯಾಕೆ ಹೇಳ್ತೀವಿ ಒಳ್ಳೆಯದನ್ನಂದ್ರೆ, ನಾವು ಅದನ್ನು ಇದರಲ್ಲಿ ಕೊಡ್ತೀವಿ, ಇದರಲ್ಲಿ ಕೊಡ್ತೀವಲ್ಲ, ಅವ್ರಿಗೆ ನ್ಯಾಯಬೆಲೆ ಅಂಗಡಿನಲ್ಲಿ ಕೊಡ್ತೀವಲ್ಲ, ಅದನ್ನು ಮನುಷ್ಯ ತಿನ್ನೋದು. ಅದಕ್ಕೋಸ್ಕರ ಶುದ್ಧವಾಗಿರಲಿ ಅಂತಕ್ಕಂಥದ್ದಕ್ಕೋಸ್ಕರ ಎಲ್ಲ ಭಾಗದಲ್ಲೂ ರಾಗಿ ಬೆಳೆಯಲ್ಲ. ನಮ್ಮ ಮಂಡ್ಯ ಜಿಲ್ಲೆ, ಹಾಸನ ಜಿಲ್ಲೆಯಲ್ಲಿ ಈ ಭಾಗದಲ್ಲಿ, ತುಮಕೂರು ಜಿಲ್ಲೆಯಲ್ಲೇ ರಾಗಿ ಬೆಳೀತಕ್ಕಂಥದ್ದು. ಅದರಿಂದ ರಾಗಿನ ನಮ್ಗೆ ಎಷ್ಟು ಬಂದ್ರೂ ಏನು ನೋಂದಣಿ ಮಾಡಿದ್ರು ಅಷ್ಟು ತಗೋತೀವಿ. ಅಷ್ಟನ್ನು ನಾವು ಸರ್ಕಾರದ ಮುಖಾಂತರ ನಾವು ಅದನ್ನು ವಿತರಣೆ ಮಾಡ್ತೀವಿ. ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲೂ ಅಷ್ಟೇ ರಾಗಿ ಬೆಳೀತಕ್ಕಂಥ ನೀನು ಬೆಳೀತಾರೆ, ನಾನೇ ಬೆಳೀತೀನಿ ಇದ್ಮೇಲೆ ಎಲ್ಲರೂ ಬೆಳೀತಾರೆ. ದುಡ್ಡು ಜಾಸ್ತಿ ಆಯ್ತಲ್ಲ, ಮುಂದಿನ ಸರಿ ಇನ್ನೊಂದು ಸ್ವಲ್ಪ ಸೇರಿಸಿ ಅದಕ್ಕಿಂತ ಜಾಸ್ತಿ ಮಾಡಿದರೆ ಆಗಲ್ಲ. ಬೇಕಾದ್ರೆ 5,000 ಮಾಡಿ ನಿಲ್ಸಲ್ಲ. ರಾಗಿ ಬೆಳೆಯೋರಿಗೆ 5,000 ರೂಪಾಯಿ ಕನಿಷ್ಠ ಬೆಲೆನ